ಏನು ಇಷ್ಟ ನಿಂಗೆ? ಪಾಪ್ಕಾರ್ನ್ ಅದ ಅಂತೇನೆ. ಹಾಂ ಇದು ಎಲ್ಲ ಓಪನ್ ಮಾಡಿರ್ತೀವಿ. ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬಂದವು. ಚಂದ ನೋಡ್ತೈತೆ ನೋಡಿ ಕ್ಯಾಮ್ರಾ ಚಿನ್ನು. ವಿಷ್ಣು ಏನು ಕಟ್ಟಿಗೆ ಪೂಜೆ ಮಾಡ್ತಾರಂತ ಮ್ಯಾಮ ನಿನಗ? ಏನು? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇದು ಗುರುವಾರ ಬೆಳಿಗ್ಗೆ ಅಂತ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ಅಂತ ಇಡ್ಲಿ ಚಟ್ನಿ ಮಾಡಿದ್ದೆ. ಅದನ್ನು ಕೂಡ ರೆಸಿಪಿನ ಆಗಲೇ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಅದನ್ನು ಕೂಡ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟಿಫನ್ಗೆ ಅಂತ ಇಡ್ಲಿ ಹಾಗೆ ಚಟ್ನಿನ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಇನ್ಸ್ಟಂಟ್ ಇಡ್ಲಿ ಅಂತ 10 ಮಿನಿಟ್ಸಲ್ಲೇ ಆಗೋಗ್ಬಿಡುತ್ತೆ. ಇದು ರುಬ್ಬೋದಿಲ್ಲ ಅಥವಾ ನೆನೆಸೋದು ಇಲ್ಲ. ಬೇಳೆ, ಉದ್ದಿನ ಬೇಳೆ ಕೂಡ ಬೇಕಾಗಿಲ್ಲ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬರುತ್ತೆ ಅಂದರೆ, ನೋಡಿ ಈ ಥರ ಎಷ್ಟು ಸ್ಪಾಂಜಿಯಾಗಿ ಬರುತ್ತೆ. ಆಲ್ರೆಡಿ ಈ ವಿಡಿಯೋನ ಶೇರ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಬೆಳಗ್ಗೆ ಎದ್ದು ಟೀ ಮಾಡ್ತಾಯಿದ್ದೀನಿ. ಈ ಸೈಡು ರೈಸ್ನ ಇಟ್ಕೊಂಡಿದ್ದೀನಿ ಫ್ರೈಡ್ ರೈಸ್ ಮಾಡಲಿಕ್ಕೆ ಅಂತ, ಇವತ್ತು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಕಟ್ಟಾಕಿ ಅಂತ. ಹಾಗೆ ಈ ಸೈಡು ಇವತ್ತು ಇನ್ಸ್ಟಂಟ್ 10 ಮಿನಿಟ್ಸಲ್ಲೇ ಇಡ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಏನಿಲ್ಲ. ಇಡ್ಲಿ ರವೆ ಯೂಸ್ ಮಾಡ್ತಿದ್ರೆ ಇಡ್ಲಿ ರವೆ ಯೂಸ್ ಮಾಡ್ಕೋಬೋದು, ಇಲ್ಲ ಬಾಂಬೆ ರವೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಬಾಂಬೆ ರವೆನ ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ 1 ಕಪ್ಪು ಮೊಸರು, ಅಂದರೆ ಯಾವ ಕಪ್ಪು ರವೆ ತೊಗೊಂಡಿರ್ತೀರಲ್ಲ ಅದೇ ಕಪ್ ಅಳತೆಯಿಂದ ಮೊಸರನ್ನ ತೊಗೋಬೇಕು. ಹಾಗೆ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ನೀರನ್ನ ತೊಗೋಬೇಕು. ಇದು 3 ಪ್ರಮಾಣನ ನೀಟಾಗಿ ಎಲ್ಲನೂ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದಕ್ಕೆ ಸೋಡಾ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸು ನೆನೆಯೋದಕ್ಕೆ ಬಿಡಬೇಕು. 10 ಮಿನಿಟ್ಸಲ್ಲೇ ನಾವು ಸಾಂಬಾರು ಬೇಕಾದರೆ ಸಾಂಬಾರು, ಅಥವಾ ಇಡ್ಲಿ ಜೊತೆ ಚಟ್ನಿ ಬೇಕಾದ್ರೆ ಚಟ್ನಿ ಕೂಡ ರೆಡಿ ಮಾಡ್ಕೋಬೋದು. ಹಾಗೆ ಇಲ್ಲಿ ನಾನು ಚಟ್ನಿಗೆ ಅಂತ 1 ಕಪ್ ಆಗುವಷ್ಟು ಶೇಂಗಾನ ಚೆನ್ನಾಗಿ ಲೋ ಫ್ಲೇಮ್ಲನ್ನೇ ಹುರ್ಕೊಂಡು ಸಿಪ್ಪಿನ ಎಲ್ಲ ತೆಗೆದಿಟ್ಕೊಂಡು, ಅದಕ್ಕೇ 3 ಎಸಳು ಆಗುವಷ್ಟು ಬೆಳ್ಳುಳ್ಳಿ, ಹಾಗೆ 2 ಮೆಣಸಿನ್ಕಾಯಿ, ಹಾಗೆ ಕರಿಬೇವು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಬಿಟ್ರೆ, ನಿಮ್ಗೆ ಗಟ್ಟಿ ಹದ ಎಷ್ಟು ಬೇಕೋ ಅಷ್ಟಕ್ಕೆ ನೀರನ್ನ ಹಾಕ್ಕೊಳ್ಳಿ. ಅಥವಾ ತೆಳ್ಳಗೆ ಬೇಕಾದರೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಚಟ್ನಿ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಈ ಫುಲ್ ರೆಸಿಪಿ ಬೇಕಾಗಿದ್ದರೆ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದು ಕೂಡ ಹೋಗಿ ನೋಡ್ಕೊಂಬನ್ನಿ. ಹಾಗೆ ಇಲ್ಲಿ ಈ ಲಂಚ್ ಬಾಕ್ಸಿಗೆ ಅಂತ ಫ್ರೈಡ್ ರೈಸ್ ಕೂಡ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈಡ್ ರೈಸ್ ಎಲ್ಲ ಮಾಡ್ಕೊಂಡಿದ್ದಾಯಿತು, ಅದಕ್ಕೆ ಅನ್ನನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಫ್ರೈಡ್ ರೈಸ್ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಮಧ್ಯಾಹ್ನ ನಾನು ನಮ್ಮ ಖುಷಿ ಐಸ್ ತಿನ್ನಾತೀವಿ. ಖುಷಿ ನಿಂದು ಅಯ್ಯೋ ನೋಡಲಿಕ್ಕೆ ಆಕಿ ವೆನಿಲಾ ಫ್ಲೇವರ್, ನಮ್ಮದು ಪಿಸ್ತಾ, ನಮ್ಮ ಚಿನ್ನೊಂದು ಸ್ಟ್ರಾಬೆರಿ. ಖುಷಿನಿಂದ ಖುಷಿದ್ದು ಮಸ್ತ್ ಇತ್ತು ನೋಡು. ಜೇಮ್ಸ್ ಐಸ್ ಕ್ರೀಮ್ ನಿನಗಾರು ಕೊಡೋಂದ್ರೆ ನಂದು ಐತಿ. ಸ್ವಲ್ಪ ಮನೆಗೆ ಗ್ಲೋಸರಿ ಖಾಲಿ ಇತ್ತು, ಅದನ್ನು ಕೂಡ ಈಗ ಜಿಯೋಮಟ್ಟಿಂದ ಆರ್ಡ್ರ್ ಕೂಡ ಮಾಡ್ಕೊಂಡು ಅದು ಕೂಡ ಬಂದಿದೆ. ಬೆಲ್ಲದ ಪೌಡರ್, ಅದೇನು ಅವಲಕ್ಕಿ, ಹಾಗೆ ಗಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಖಾಲಿಯಾಗಿತ್ತು. ಪೇಸ್ಟ್, ಏಲಕ್ಕಿ, ಕರಿಬೇವು, ಪಾಪ್ಕಾರ್ನ್, ಎಣ್ಣೆ, ಹಾಗೆ ಫ್ರೀಡಮ್ ಆಯಿಲ್. ಇಲ್ಲ ಬರಬೇಕಲ್ಲ. ನಿಂಗೆ ಇಷ್ಟ ಖುಷಿ? ಏನು ಇಷ್ಟ ನಿಂಗೆ? ಪಾಪ್ಕಾರ್ನ್ ಅದ ಅಂತೇನೆ. ಹಾಂ, ನೀ ಬಾ, ಹೋಮ್ವರ್ಕ್ ಮಾಡಿ ಬಾ ಮೊದಲು. ಹಾಂ ಖುಷಿ. ಹಾಗೆ ಆಂಟಿ ಮೊನ್ನೆ ಡಾಕ್ಟರ್ ಡ್ರೆಸ್ಸು ಆರ್ಡ್ರ್ ಮಾಡೋದು ಹೇಳಿಲ್ಲ, ಅವು ಕೂಡ ಇವತ್ತು ಬಂತು.
3 ಸೆಟ್ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಇದನ್ನು ತೊಗೊಂಡ್ಬಂದಿದ್ದಾರ ಯಾರು? ನನಗೆ 3 ಸೆಟ್ ಆರ್ಡ್ರ್ ಮಾಡಿದ್ದೆ. ಹಾಗೆ ನಮ್ಮ ಶ್ರೇಯು ಸ್ಕೂಲಿಗೆ ಹೋಗಿರ್ತಾರಲ್ವ, ಮತ್ತು ಸಾಯಂಕಾಲ ಬರೋದು ಬೆಳಗ್ಗೆ ಇಂತ್ರ ಸಾಯಂಕಾಲದ 5:30ಗೆ ಸ್ಕೂಲಿಂದ ಬರ್ತಾರೆ. ಹಾಗಾಗಿ ಬೆಳಗ್ಗೆ ಸ್ಕೂಲಿಗೆ ಹೋಗಿ ಅವ್ರಿಗೇನು ಆಟ ಆಡೋಕ್ಕೆ ಏನು ಅನಿಸಲ್ಲ ಅಂತ ಹೇಳಿ ಮನೆಯಲ್ಲೇ ಆಟ ಆಡೋದಕ್ಕೆ ಯಾವುದಾದ್ರೂ ಗೇಮಿಂದು ಐಟಮ್ ನೋಡಬೇಕು ಅಂತ ಆನ್ಲೈನಲ್ಲಿ ನೋಡಿದೆ. ಆಗ ನನಗೆ ಇದು ಕಾಣಿಸ್ತು. ಅದು ಕೂಡ ಇವತ್ತೇನೆ ಬಂತು. ನಾನು 2 ಸೆಟ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಇವತ್ತು ಎಲ್ಲ ಓಪನ್ ಮಾಡಿದ್ವಿ. ಕ್ವಾಲಿಟಿನೂ ತುಂಬ ಚೆನ್ನಾಗಿ ಬಂದವು. ನಿಮಗೆ ಯಾರಿಗಾದರೂ ಬೇಕಾಗಿದ್ದರೆ, ಮಕ್ಕಳಿಗೆ ಮನೆಯಲ್ಲೇ ಅಂದರೆ ಇಂಡೋರ್ ಆಟ ಆಡ್ಸೋಕ್ಕೆ ಏನಾದರೂ ಬೇಕಾಗಿದ್ದರೆ ನೀವು ಕೂಡ ಆರ್ಡ್ರ್ ಮಾಡ್ಕೋಬೋದು. ಅದ್ರದ್ದು ವೈಟ್ ಒಂದು ಎಲ್ಲೋ ಒಂದು ವೈಟ್ ಆಗಬೇಕಾಗಿತ್ತಲ್ಲ, ಚಂದ ಅನ್ನಿಸ್ತಿತ್ತು. 6 12 ಬಾಲ್ಸ್ ಇರ್ತಾವನು. 6 ಇದರೊಳಗೆ 6 ಒಂದು ಸೆಟ್ ಒಳಗೆ 12 ಬಾಲ್ಸ್. ಅದು ವೈಟು ಒಂದು ಎಲ್ಲೋ ಆಗ್ಬಿಟ್ಟಿದ್ರೆ ಮಸ್ತ್ ಅನಿಸ್ತಿತ್ತು. ಗೇಮಿಗೆ ಇನ್ನೊಂದು ಗೇಮ್ ಮಾಡೋಕ್ಕೆ ಚಂದ ಅನ್ನಿಸ್ತಿತ್ತು. ಆಂಟಿ ಮನೆಗೆ ಕಾಸ್ಟ್ಯೂಮ್ ತೊಗೊಳಕ್ಕಂತ ಬಂದಿದ್ರು. ಹಾಗೆ ಆಂಟಿ ಊರಿಗೆ ಹೋಗಿದ್ರಲ್ಲ, ಹಾಗಾಗಿ ನಾವು ಕಾಸ್ಟ್ಯೂಮ್ ಕೊಡೋಕ್ಕೆ ನಾವು ಬಂದಿದ್ವಿ. ವಿಷ್ಣು ತೋರ್ಸ. ವಿಷ್ಣು ಅಲ್ಲ, ಭಾಳ ದಿನ ಬಾ ನೋಡಿಲ್ಲ ನೋಡಿ. ಇಷ್ಟಿತ್ತು. ನಾ ಎಷ್ಟು ಈ 1-2 ತಿಂಗಳ ಹಿಂದೆ ವಿಡಿಯೋದಾಗ ಚಿನ್ನು ಹಾಕಿದಾಗ ಇಷ್ಟಿತ್ತಿದ್ದು. ಅತ್ತಿ ಹಿಂಗೆ ತಳಗಿಟ್ಟಿತ್ತು, ಓಡಾಡತ್ತಿತ್ತಲ್ಲ. ಈಗ ನೋಡಿ ಎಷ್ಟು ದೊಡ್ಡದಾಗಿತ್ತು. ದೊಡ್ಡ ಕೈ ಕಡಿತೈತಿ. ಮೂಗು ನೋಡ್ದ ಅಜ್ಜರ್ತೆ. ಅಯ್ಯ, ಮೂಗು ಕಾಣಿಸ್ತಾನೆ ನಿನಗೆ. ಮಮ್ಮಿ ಚಿಮ್ಕು ಏನು ಮಾಡಕತ್ತೆ? ಚಿಮ್ಕು ಎಷ್ಟು ದೊಡ್ಡದಾಗಿತ್ತಲ್ಲ ಚಿನ್ನು. ಚಿನ್ನಕ್ಕ ಎಷ್ಟು ದೊಡ್ಡದಾಗಿತ್ತಲ್ಲ. ನೋಡಾತ್ರ ಎಷ್ಟು ಚಂದ ಹಿಂಗೆ ನೋಡ್ತೈತಿ ಕ್ಯಾಮ್ರಾ. ವಿಷ್ಣು ವಿಷ್ಣು ಪೂರ ಮುಖ ವಿಷ್ಣು ವಿಷ್ಣು ಟಾರ್ಚ್ ಅಕ್ಕ ಬರ್ಸಿಂದ ಫುಡ್ ವಾಟರ್ ನೋಡಿ. ಅದ್ರ ಕಾಲು ನೋಡು, ಕಡಿತೈತಂತೆ. ಅಲ್ಲಿ ನೋಡಿಲ್ಲ ಅದ್ರ ಬಾಲ. ಅದ್ರ ಬಾಲ 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 ಜಿಗಲ್ ಬರಕತ್ತಿತ್ತು. ನೋಡ್ಲಿ ಎಷ್ಟು ಚಂದ ನೋಡ್ತೈತೆ ನೋಡಿ ಕ್ಯಾಮ್ರಾ ಚಿನ್ನು. ವಿಷ್ಣು ಅದ್ ಮೇಲೆ ಬಂದ್ರೆ ಜಿಗದ ಬಿಡ್ತೀನಿ ನಾ. ವಿಷ್ಣು ಹೆಂಗೆ ನೋಡ್ತೈತೆ ನೋಡಿ ಚಿನ್ನು. ಆ ಸೈಡ್ ಹೊಳಿ ತಡಿ ಸುಮಿರೆ. ಆ ಸೈಡ್ ಹೊಳಿ ವಿಷ್ಣು ಅಂತ ಈ ಕಡೆ ನೋಡ್ತೈತೆ. ನೋಡಲ್ಲಿ ಶ್ರೇಯ ನೀನು ನೋಡತ್ ನೋಡಿ. ಈಗ ವಿಷ್ಣು ಹೇಳಾಕತ್ತ ಬೇಡ ಬೇಡ ಬರಬೇಡ. ವಿಷ್ಣು ಬಾಯ್. ವಿಷ್ಣು ನಮ್ಮ ಬರ್ಡ್ಸ್ ನಾ ತರಿಸ್ಬೇಕಂತ ಡ್ರಾಯಿಂಗ್ ಸರಿಗೆ ಡಕ್ ಡ್ರಾಯಿಂಗ್ ಮಾಡತ್ತ ನಮ್ಮ ಚಿನ್ನು ಮಾಡ್ಕೊಡತ್ತಳ್ರಿ. ನೀ ಏನು ಮಾಡತ್ತೀಪ? ನಿಂದು ಏನೈತಿ? ನಮ್ಮ ಶ್ರೇಯಾಂದು ಏನೋ ಕ್ರಾಫ್ಟ್ ಐತಂತ್ರಿ. ಏನು ಮಾಡ್ಬೇಕಿದ್ದು? ಆಕ್ಟಿವಿಟಿ. ಟೈಮ್ 10 ಗಂಟೆ ಆಯಿತು. ನಮ್ಮ ಖುಷಿಗೆ ಈಗ ಹೋಮ್ವರ್ಕ್ ನೆನಪಾಗೈತಿ. ಈಗ ಹೋಮ್ವರ್ಕ್ ಮಾಡತ್ತವ್ರಿ. ಸ್ಕೂಲಿಂದ ಬಂದ ಮಧ್ಯಾಹ್ನ ಮಾಡಂದ್ರೆ ಹೋಮ್ವರ್ಕ್ ಮಾಡೋದಿಲ್ಲ. ಈಗ ಹೋಮ್ವರ್ಕ್ ಮಾಡತ್ತಾಳ್ರಿ. ನಾಳೆ ಸ್ಕೂಲ್ ಐತಿ, ಮ್ಯಾಮ್ ಬೈತಾರ ಅಂತೇಳಿ. ಬರೀ ಬೇಡ ಬೇಡ. ಅಂತ ಖುಷಿ ಹಾಕಿ ಆಮ್ಯಾಗ ಕಟ್ಟಿದತ್. ಏನು
ಕಟ್ಟಿಗೆ ಪೂಜೆ ಮಾಡ್ತಾರಂತ ಮ್ಯಾಮ ನಿನಗ ಏನು ಮಾಡ್ಲಾರ್ದವ್ರಿಗೆ ಹಾಂ ಹೋಮ್ವರ್ಕ್ ಮಾಡ್ತೀಯೋ ನಾಳೆ ಕಟ್ಟಿಗೆ ಪೂಜೆ ಮಾಡಿಸ್ಕೊಂತೀಯೋ 22 ಅದು ಹಂಗಲ್ಲ ಹಂಗೆ 2 ಆಮೇಲೆ 2 ಹೋಲ್ಸೇಲ್ 2 ಬರೀ ಇಲ್ಲೈತಲ್ಲ 2 ಆಮೇಲೆ ಮತ್ತೆ 2 22 22 ಹಾಂ ಮತ್ತೆ 2 2 2 2 ಮತ್ತೆ 2 ಮತ್ತು 2ನ ಬರೀ 22 ಅದು ಈಗ ಅದಲ್ಲ ಇದು ರಾಂಗ್ ಐತಿದ್ರು ಇದೆಲ್ಲ ರಾಂಗ್ ಐತಿದ್ದು ಇದು ನೋಡ್ಕೊಂಬರಿ ಬೇಡ ಈಗ ಮತ್ತು 2 ಬರೀ 22 ಬರೀ ಹಾಂ 2 3 ಹಾಂ 3 23 ಮತ್ತು 2 ಮತ್ತು 4 ಮತ್ತು 2 5 25 ಮತ್ತು 2 4 ಹಾಂ ಮತ್ತು 2 ಮತ್ತು 5 25 ಇವತ್ತಿನ ದಿನ ನಮ್ದು ಇದಾಗಿತ್ತು. ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ದಲ್ಲಿ. ಥ್ಯಾಂಕ್ ಯು.